ಈ ತಂದೆಯರಿಗೆ ನಿಮ್ಮ ಮಕ್ಕಳು ಅನ್ನ ಹಾಕದೇ ಇದ್ದಾಗ ಈ ರಾಜ್ಯವನ್ನು ಬಿಟ್ಟು ಹೊರಟೋಗುವಂದ. ನೋಡಿ, ಆ ಪರಮಾತ್ಮ ಕೃಷ್ಣನು ಕೂಡ ಎತ್ತವರನ್ನ ಸಾಕ್ರಪ್ಪ, ಎತ್ತವರನ್ನ ಒಂದು ತುತ್ತು ಅನ್ನ ಹಾಕರೋ, ಕಡೆಗಳಿಗೆನಲ್ಲಿ ಅವರ ಸೇವೆ ಮಾಡ್ರು ಅಂತ ಆ ಭಗವಂತ ಅವತ್ತು ಕೂಡ ಹೇಳಿದ್ದ. ಆದರೆ ನಾವು ಇವತ್ತಾಗಿ ಮಾಡ್ತಾ ಇದ್ದೀವ? ಎತ್ತವರನ್ನಾಗಿ ಮಾಡ್ತಾ ಇದ್ದೀವ? ನೋಡಿ, ತಂದೆ ತಾಯಿ ತೀರೋದಾಗ ಯಾರ್ದೋ ಮಾತು ಕಟ್ಕೊಂಡು ಮನೆ ಬಿಡ್ತೀವಿ. ಬಿಡಬೇಕಾ ಮನೆನಾ? ಬಿಡಬಾರ್ದು. ತಂದೆಗಿಂತ, ನನ್ನ ಅಪ್ಪನಿಗಿಂತ ದೇವ್ರು ಯಾರಿದ್ದಾರಪ್ಪ? ನನ್ನ ಅವನಿಗಿಂತ ದೇವ್ರು ಯಾರಿದ್ದಾರೆ? ಲಕ್ಷ್ಮವ್ವ ತೀರೋಗಿದ್ದಾಳೆ, ಆ ತಾಯಿಗಿಂತ ದೊಡ್ಡ ದೇವ್ರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಅವರು ಕಟ್ಟಿದ ಮನೆ, ಅವರು ವಾಸ ಮಾಡಿದ ಮನೆ, ಅದನ್ನು ಬಿಟ್ಟು ನಾವು 6 ತಿಂಗಳು ಹೊರಗಡೆ ಹೋಯ್ತೀನಿ ಅಂದರೆ ನಮ್ಮವ್ವ ನಮ್ಮ ಅಪ್ಪನಿಗೆ ಏನು ಬೆಲೆ ಕೊಟ್ಟು ನಾವು? ಅಂದರೆ ಅವರು ದರಿದ್ರ ಅಂತ, ಅವರು ಕೆಟ್ಟವರು ಅಂತ. ಇದನ್ನು ಮಾಡಬೇಡಿ, ಅವ್ರಿಗೆ ಅವಮಾನ ಮಾಡಬೇಡಿ. ತಂದೆ ತಾಯಿಗಳು ತೀರೋದಾಗ ಮಕ್ಕಳು ಯಾವತ್ತಾದರೂ ಗುದ್ದಾಡೋದು ನೋಡಿದ್ದೀರಿಯಾ? ಮಹೇಶಣ್ಣವ್ರೆ, ಯಾವತ್ತಾದರೂ ಗುದ್ದಾಡೋದು ನೋಡಿದ್ದೀರಿಯಾ? ನಮ್ಮ ಅಪ್ಪ ಮಲಿಕತ್ತಿದ್ದ ಹಾಸಿಗೆ ನಾನು ಮಡಿಕತ್ತೀನಿ, ಅದನ್ನು ನಮ್ಮ ಅಪ್ಪನ ನೆನಪಾಗಿ ನಾನು ಮಡಿಕೊಳ್ತೀನಿ. ನಮ್ಮಪ್ಪ ಅಂಗಿ ಇಟ್ಕೊಳ್ತಿದ್ದ, ಆ ಅಂಗಿಯನ್ನು ನಾನು ಒಗೆದು ಇಸ್ತ್ರಿ ಮಾಡಿ ಮಡಿಕೊಳ್ತೀನಿ ನಮ್ಮ ಅಪ್ಪನ ನೆನಪಿಗಾಗಿ. ನಮ್ಮಪ್ಪ ರಗ್ಗೋದ್ಕೊಳ್ತಿದ್ದ, ಅದನ್ನು ನಾನು ಇಟ್ಕೊಳ್ತೀನಿ ಅಂತ. ಯಾವ ಮಕ್ಕಳಾದರೂ ಕಿತ್ತಾಡೋದು ನೋಡಿದ್ದೀರಾ? ಅಪ್ಪ ಸತ್ತ ಅಂತ ಕೂಡಲೇ ಅವನ್ನ ತಗೊಂಡೋಗಿ ಚಿತೆ ಮೇಲೆ ಮಲಗಿಸ್ಬಿಟ್ಟು ಹಾಸಿಗೆನ ತಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ, ರಗ್ಗನ ತಗೊಂಡೋಗಿ ಎಲ್ಲೋ ಒಂದು ಕಡೆ ಬಿಸಾಕ್ತೀವಿ, ದಿಮ್ಮನ ಒಂದು ಕಡೆ ಬಿಸಾಕ್ತೀವಿ. ನಮ್ಮಪ್ಪ ಸತ್ತ ಸೂತ್ಕ. ತಿಥಿ ಆಯ್ತಿದ್ದಂಗೆನೆ ಶುರುವಾಯ್ತದೆ ಜಗಳ. ಯಾವುದಕ್ಕೆ? ನನಗೆ 30 ಗುಂಟೆ ಕೆಳಗಲ್ ಜಮೀನು ನನಗೆ ಬರಬೇಕು, ತೆಂಗಿನ ತೋಟ ನನಗೆ ಬರಬೇಕು, ಆಸ್ತಿ ನನಗೆ ಬರಬೇಕು ಅಂತ ಹಂಚಿಕೊಳ್ಳು ಗುದ್ದಾಟ ಮಾಡ್ತೀವಿ ವಿನಃ ಅಪ್ಪವನ್ನ ಸಾಕ್ತೀನಿ ಅಂತ ಯಾರೂ ಹಠ ತೊಟ್ಟು ಬರೋದಿಲ್ವಲ್ಲ. ಯಾಕ್ರವ್ವ? ತಂದೆ ತಾಯಿಗಳು ಮಾಡಿದ ದ್ರೋಹವಾದರೂ ಏನ್ರವ್ವ? ಅಪ್ಪವನ್ನ ಹಂಚ್ಕೊಂಡು ನಾನು ಸಾಕ್ತೀನಿ ಅಂತ ಯಾವ ಮಕ್ಕಳು ಬರಲ್ವಲ್ಲ. ನೋಡಿ, ಬೆಂಗಳೂರಿನಲ್ಲಿ ಯಾರೋ ಒಬ್ಬ ರಿಟೈರ್ಡ್ ಆಫೀಸರು, ಅಣ್ಣ ಸತ್ಯವಾಗ್ಲೂ ನಡೆದ ಘಟನೆ ಇದು, 12 ಗಂಟೆಯಲ್ಲಿ ಏನೋ ಅತಾಚುರ್ಯ ಮಗನ ಮನೆಗೆ ಹೋಗೋಣ ಅಂತ ಹೋಗವನೆ. ಬೆಂಗಳೂರಲ್ಲಿ ಮಗನಿಗೆ ಮನೆ ಕಟ್ಸ್ಕೊಟ್ಟವ್ರೆ. ಆ ಸೊಸೆ ಇದ್ಲಂತಲ್ಲ, ಬಾಗಿಲು ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ಯಾರು ಅಂದವಳೆ. ಆ ಮುದುಕ ಅಂದವನೇ, ನಾನುವಾ ನಿಮ್ಮ ಮಾವ ಬಂದಿದ್ದೀನಿ, ಬಾಗಿಲು ತೆಗಿಯವ. ಆ ಸೊಸೆ ಒಳಗೆ ಮಲಿಕೊಂಡು ಏನನ್ಬೇಕು, ಮಾವ ನಿನ್ನ ಮಗ ಇಲ್ಲ, ಅವರೆಲ್ಲ ಹೊರಗಡೆ ಹೋಗವ್ರೆ, ನಾನು ಒಬ್ಬಳೇ ಇರೋದು, ನೀವು ಬಂದು ಮಲಿಕೊಂಡ್ರೆ ನಾಳೆ ದಿನ ತಪ್ಪು ತಿಳ್ಕೊತಾನೆ, ಬೇಡ ಮಾವ ನೀವು ಊರಿಗೆ ಹೊಟ್ಟೋಗಿ ಅಂತ ಅಂದ. 12 ಗಂಟೆ ರಾತ್ರಿ ಮಳೇಲಿ ನೆನ್ಕೊಂಡು ಯಾವುದೋ ಬಸ್ ಹಿಡ್ಕೊಂಡು ಆಟೋ ಹಿಡ್ಕೊಂಡು ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಿಂದ ಮಂಡ್ಯಕ್ಕೆ ಬಂದವ್ರ ಪುಣ್ಯಾತ್ಮ. ತಂದೆ ತಾಯಿಗಳನ್ನ ಎಷ್ಟು ಕೀಳಾಗಿ ಕಾಣಬೇಕೋ ಅಷ್ಟು ಕಾಣ್ತಾ ಇದ್ದೀವಿ. ಇನ್ನು ಯಾವ ದೇವ್ರು ಬಂದು ಒಳ್ಳೇದು ಮಾಡ್ತಾನೆ ನಮಗೆ? ಯಾವ ದೇವ್ರು ಬಂದು ಒಳ್ಳೇದು ಮಾಡ್ತಾನವ? ಯಾರಾದರೂ ಹಬ್ಬ ಹುಣ್ಣಿಮೆ ಮಾಡುವಾಗ ತಂದೆ ತಾಯಿಗಳ ಪಾದಕ್ಕೆ ಏನಾದರೂ ನಮಸ್ಕಾರ ಮಾಡಿದ್ದೀರಾ? ಮಾಡ್ತಾರವ್ವ? ಇಲ್ಲ. ಎತ್ತವರೇ ದೇವರು, ಎತ್ತವರೇ ಸರ್ವಸ್ವ, ಎತ್ತವರೇ ನನ್ನ ಪ್ರೀತಿಯ ದೇವರು ಅಂತ ಯಾವತ್ತು ಮಕ್ಕಳು ಅನ್ಕೋತಾರೋ ಅಲ್ಲಿ ತನಕನೂ ಈ ಜಗತ್ತು ಉದ್ಧಾರ ಆಗೋದಿಲ್ಲ. ಅದನ್ನೇ ಇಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ನಿನ್ನ ರಾಜ್ಯದಲ್ಲಿ ತಾಯಿ ತಂದೆಗೆ ಅನ್ನ ಹಾಕೋದಿಲ್ವೋ ಆವತ್ತು ಈ ರಾಜ್ಯವನ್ನು ಬಿಟ್ಟು ಹೊರಟೋಗು. ನೋಡಿ, ಆ ಪರಮಾತ್ಮನಿಗೂ ಗೊತ್ತಿತ್ತು ಮುಂದೊಂದು ದಿನ ಮಕ್ಕಳು ತನ್ನ ತಾಯಿ ತಂದೆಯರನ್ನ ಬೀದಿಗೆ ತಳ್ತಾರೆ ಅಂತ, ಬೀದಿಗೆ ಎಸ್ಬಿಡ್ತಾರೆ ಅಂತ. ನಿಜವಾಗಿ ಹೇಳ್ತೇನೆ, ಕತೆ ಒಂದು ಕಡೆ, ಈಗ ಹೇಳು ಮಾತಿದೆಯಲ್ಲ ಇದು ಸತ್ಯವಾದ ಮಾತು. ತಂದೆ ತಾಯಿಗಳು ಹಿರಿಯರಿಗೆ ಯಾರು ಹೆಚ್ಚು ಗೌರವ ಕೊಡ್ತಾರೋ ಅವನಷ್ಟು ದೊಡ್ಡ ಶ್ರೀಮಂತ ಸಂಸ್ಕಾರವಂತ ಈ ಜಗತ್ತಲ್ಲಿ ಇನ್ಯಾರೂ ಇಲ್ಲ. ಅವನ್ನ ಅಪ್ಪನ್ನ ಅಲಸಿದ್ರೆ, ಅವ್ರಿಗೆ ಅನ್ನ ಹಾಕ್ತೆ ಹೋದರೆ ಅವನಂತ ದಾರಿದ್ರ್ಯವಂತ ಈ ಜಗತ್ತಲ್ಲಿ ಇನ್ನೊಬ್ಬಿಲ್ಲ. ಸತ್ಯನ ಸುಳ್ಳವ? ಅದಕ್ಕಾಗಿ ನಾವೆಲ್ಲ ಭಗವಂತನಾಗಿರ್ತಕ್ಕಂಥ ಪರಮಾತ್ಮನನ್ನು ಬೇಡೋಣ, ಎತ್ತ ತಾಯಿ ತಂದೆಯರನ್ನು ಕೂಡ ನಾವು ಬೇಡೋಣ, ಅವರ ಪಾದದ ಆಶೀರ್ವಾದವನ್ನು ಕೇಳೋಣ ಅಂತ ಹೇಳ್ತಾ, ಆ ತಾಯಿ ತಂದೆಯರನ್ನು ಕಳ್ಕೊಂಡ್ರೆ
ಇನ್ಯಾವತ್ತೂ ಸಿಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಆ ತಾಯಿ ಸತ್ತು ಮಲಗಿದ್ದಾಳೆ, ಮಾತಾಡ್ತಾ ಇಲ್ಲ, ಮಕ್ಕಳು ಸುತ್ತ ಅಳ್ತಿದ್ದೀವಿ. ಒಂದು ನೆನಪಾಗ್ತದೆ. ಏನು ನೆನಪು? ನಾಳೆ ಬೆಳಿಗ್ಗೆಯಿಂದ ನಮ್ಮವನ್ನ ಮಾತಾಡ್ಸೋದಕ್ಕಾಗ್ತಿಲ್ವಲ್ಲ, ನಾನು ಕಷ್ಟ ಯಾರಿಗೆ ಹೇಳ್ಕೊಳ್ಳಿ, ಸುಖ ಯಾರಿಗೆ ಹೇಳ್ಕೊಳ್ಳಿ. ಏನಾದರೂ ಅವ್ವ ಹೊರಗಡೆಯಿಂದ ಬಂದಾಗ ಮಕ್ಕಳನ್ನ ಏನು ಕೇಳ್ತಿದ್ಲು? ಅಪ್ಪ ಮೊದಲು ಊಟ ಮಾಡೋ, ಇಷ್ಟೊತ್ತು ಗಂಟೆ ಏನು ಮಾಡ್ತಿದ್ದಪ್ಪ, ಬೇಗ ಬರೋಕ್ಕಿಲ್ವಾ ಅಂತಿದ್ಲು. ಅವ್ವ ತಾನೇ ಹಂಗಂತಿದ್ದವಳು. ಆದರೆ ನಾಳೆಯಿಂದ ಅವಳು ಇಲ್ಲವಲ್ಲ ಅನ್ನೋ ಒಂದು ಕೊರಗು. ಸೋಮೇಗೌಡ್ರಿಗೆ ಗೊತ್ತು, ಏನು ನಮ್ಮ ತಾಯಿ ಇನ್ಮೇಲೆ ಇಲ್ವಲ್ಲ, ಆ ನೋವನ್ನು ಹೆಂಗೆ ಸಹಿಸ್ಕೊಳ್ಳೋದು ಅಂತ ಹೆತ್ತ ಮಕ್ಕಳಿಗೆ ಮಾತ್ರ ನೋವು ಗೊತ್ತಾಗುತ್ತೆ. ಅದಕ್ಕಾಗಿ ಬದುಕಿರುವಾಗಲೇ ಅವ್ರಿಗೆ ಎಷ್ಟು ಸೇವೆ ಮಾಡಿ ನಮ್ಮ ಋಣವನ್ನು ತೀರಿಸ್ಕೊಳ್ಬೇಕೋ ತೀರಿಸ್ಕೊಳ್ಳೋಣ. ಅಪ್ಪ ಅವನ್ನ ಬೈಬೇಡಿ, ಬೈಯುವಂಥ ಅಧಿಕಾರ ನಿಮಗೆ ಕೊಟ್ಟಿಲ್ಲ. ಅವ್ರು ಬೇಕಾದರೆ ಒಂದು ಮಾತು ಬೈಲಿ, ಸಹಿಸ್ಕೊಳ್ಳೋಣ. ಅದಕ್ಕಾಗಿ ಆ ತಾಯಿ ತಂದೆಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂಬುದಾಗಿ ಹೇಳ್ತಾ, ಆ ದುಡ್ಡೊಂದಿದ್ದರೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು. ಎತ್ತ ತಾಯಿ ತಂದೆಯರು ದೂರ ಆದರೆ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಹಡೆದ ತಾಯಿನ ಒಡೆದು ಬೈಬ್ಯಾಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ದೂರ ಇಡಬ್ಯಾಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ.